ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಜ್ಞಾನ ಸಂಸ್ಕಾರ ಸಂಯೋಗೆ ವಿದ್ಯಾ ಭವತಿ ವಿಸ್ತೃತಂ. ಸುಜ್ಞಾನಾದೇವ ಸಂಸ್ಕಾರಂ ಸಮಾಜೆ ಶಾಂತಿ ಸಾಧನಂ. ಫೇಲ್ಯೂರ್ ಇಸ್ ದ ರೂಟ್ ಕಾಸ್ ಆಫ್ ಸಕ್ಸಸ್. ಕ್ಯಾರೆಕ್ಟರ್ ವಿಲ್ ಹೆಲ್ಪ್ ಫಾರ್ ದ ಸಕ್ಸಸ್. The real knowledge is ethics with discipline, which leads to peace of society. ಜ್ಞಾನ ಸಂಸ್ಕಾರ ಸಂಯೋಗದಿಂದ ವಿದ್ಯೆಯು ನಿಶ್ಚಿತವಾಗುತ್ತದೆ, ವಿಸ್ತೃತವಾಗುತ್ತದೆ. ಸುಜ್ಞಾನಾದೇವ ಸಂಸ್ಕಾರಂ, ಒಳ್ಳೆಯ ಜ್ಞಾನದಿಂದ ಸಂಸ್ಕಾರವಂತನಾಗುತ್ತಾನೆ. ಸಮಾಜದಲ್ಲಿ ಶಾಂತಿ ನೆಮ್ಮದಿ ಸಾಧಕವಾಗುತ್ತದೆ, ಸಿಗುತ್ತದೆ. ವೇದ ಪಾಠಾದಿ ಸಂಸ್ಕಾರ ವಿಕಾಸಂ ರಾಜಪೋಷಣೆ ಅನ್ಯಥಾ ನಾಶಮಾಪ್ನೋತಿ ವೇದ ವಿಜ್ಞಾನ ಸತ್ಕುಲ. ವೇದಿಕ್ ಎಜುಕೇಷನ್ ಶುಡ್ ಬಿ ಪ್ರೊಟೆಕ್ಟೆಡ್ ಬೈ ದ ಕಿಂಗ್ ಡಾಮಿನೇಟೆಡ್ ಸೊಸೈಟಿ. ಅದರ್ವೈಸ್ ಇಟ್ ವಿಲ್ ರೂಯಿನ್ ದ ನೇಷನ್ ಸಿಸ್ಟಮ್ಯಾಟಿಕಲಿ. ವೇದ ಪಾಠಾದಿ ಸಂಸ್ಕಾರ, ವೇದಪಾಠ, ಘನಪಾಠ, ಜಟಪಾಠ ಇತ್ಯಾದಿಗಳನ್ನು ವಿಕಾಸಂ ರಾಜಪೋಷಣೆ ಇಲ್ಲದಿದ್ದರೆ ನಡೆಸೋದು ಭಾರಿ ಕಷ್ಟ. ಅನ್ಯಥಾ ನಾಶಮಾಪ್ನೋತಿ, ಇಲ್ಲದಿದ್ದರೆ ಅಂಥ ಸಂಸ್ಕಾರವಂತ ಸಮಾಜ ನಾಶವಾಗಿ ಹೋಗುತ್ತದೆ. ವೇದ ವಿಜ್ಞಾನ ಇರುವಂತಹ ಸತ್ಕುಲ ನಿರ್ನಾಮವಾಗಿ ಹೋಗುತ್ತದೆ. ರಾಜಪೋಷಿತೆಯ ವಿದ್ಯಾ ವಿಧಿ ವಿಜ್ಞಾನ ಶೋಭಿತಂ ಸಂಸ್ಕಾರಾದಿ ಸದಾಶುದ್ಧಂ ವಿಕಾಸಂ ವಿಶ್ವವ್ಯಾಪಕಂ. Suppose the education is controlled by the noble king, good king, will lead to prosperity. It will help to character building and supports the world's growth. ವಿಶ್ವವ್ಯಾಪಕಂ. ರಾಜಪೋಷತೆಯ ವಿದ್ಯಾ, ರಾಜನಿಂದ ಪೋಷಿಸಲ್ಪಟ್ಟ ಯಾವ ವಿದ್ಯೆಯು ವಿಧಿ ವಿಜ್ಞಾನ ಶೋಭಿತಂ, ಕ್ರಮ ಪ್ರಕಾರವಾದ ವಿಜ್ಞಾನದಿಂದ ಶೋಭಿಸಲ್ಪಡುತ್ತದೆ. ಸಂಸ್ಕಾರಾದಿ ಸದಾಶುದ್ಧಂ, ಜೊತೆಗೆ ಸಂಸ್ಕಾರವೂ ಬೆಳೆಯುತ್ತದೆ. ಸದಾ ಶುದ್ಧರಾಗಿರುತ್ತಾರೆ, ಯಾವುದೇ ಕಾರಣಕ್ಕೂ ಕೆಟ್ಟ ಅಭ್ಯಾಸಗಳಿಗೆ ಒಳಗಾಗುವುದಿಲ್ಲ. ವಿಕಾಸಂ ವಿಶ್ವವ್ಯಾಪಕಂ, ತಾವು ವಿಕಾಸವಾಗೋದ್ರ ಜೊತೆಗೆ ವಿಶ್ವವನ್ನೂ ಕೂಡ ವಸುದೈವ ಕುಟುಂಬಕಂ ಎಂಬಂತೆ ಬೆಳೆಸುತ್ತಾರೆ. ರಾಜಮಾರ್ಗಂತೂ ಮಾರ್ಗಂ ಸುಕರ್ತವ್ಯಂ ಪಂಚಪಾದಾತ್ ಪ್ರಬಂಧನೆ. ಸ್ಥಾನಪಲ್ಲಟ ಸಂದರ್ಭೆ ನವಾ ಅನ್ಯಂ ತತ್ರ ಸ್ಥಾಪನಂ. The interstate road corridor is to be constructed with 5 feet bricks. If you want to renovate the road, replace the old brick and fix the new plate. ರಾಜಮಾರ್ಗಂ ಸುಕರ್ತವ್ಯಂ, ರಾಜಮಾರ್ಗವನ್ನು ಈ ರೀತಿಯಾಗಿ ಮಾಡಬೇಕು. ಪಂಚಪಾದ ಪ್ರಬಂಧನೆ, 5 ಅಡಿಗಳ ಒಂದು ಸೆಟ್ ಇಟ್ಟಿಗೆಗಳನ್ನಾಗಿ ಮಾಡಬೇಕು. 5 ಅಡಿ ಬೈ 5 ಅಡಿ ಇಟ್ಟಿಗೆಗಳನ್ನು ಮಾಡಿ ಸರಿಯಾಗಿ ಭದ್ರವಾಗಿ ಪ್ರಬಂಧನೆ, ಬಂಧವಾಗಿರ್ಬೇಕು. ಅದು 10 ವರ್ಷ 20 ವರ್ಷದ ತನಕ ಗ್ಯಾರಂಟಿ ಕೊಟ್ಟಿರ್ಬೇಕು ಅವನು. ಪ್ರಬಂಧನೆ. ಸ್ಥಾನಪಲ್ಲಟ ಸಂದರ್ಭ, ಅಕಸ್ಮಾತ್ ಅದನ್ನು ರೋಡ್ ರಿಪೇರಿ ಮಾಡಬೇಕು, ರಸ್ತೆ ರಿಪೇರಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಪ್ಲೇಟನ್ನು ತೆಗೆದು ಇನ್ನೊಂದು ಪ್ಲೇಟ್ ಇಟ್ಟರಾಯ್ತಷ್ಟೆ. ನವ ಅನ್ಯಂ ತತ್ರ ಸ್ಥಾಪನಂ, ಹೊಸದಾಗಿರುವಂಥ ಒಂದು ಸೆಟ್ಟನ್ನು, ಒಂದು ಬ್ರಿಕ್ ಅಂತಂದು ಅದರಲ್ಲಿ ಇಟ್ಟರಾಯ್ತಷ್ಟೆ. ಆ ಥರ ವ್ಯವಸ್ಥೆ ಮಾಡಿ, ಅಂದರೆ ಕಾಂಟ್ರಾಕ್ಟ್ ಕೊಡುವಾಗಲೇ ಅಗ್ರಿಮೆಂಟ್ 20 ವರ್ಷಕ್ಕೆ ಬರ್ಸ್ಕೊಂಡ್ರೆ ಇದಾಗುತ್ತೆ. ಇಲ್ಲದಿದ್ದರೆ ಅವನು ಪುಡಿ ಸಿಮೆಂಟು ಮರಳು ಹಾಕ್ಬಿಟ್ರೆ, ಮಣ್ಣು ಹಾಕ್ಬಿಟ್ರೆ ಹಾಳಾಗೋಗುತ್ತೆ. ಎಚ್ಚರವಿರಬೇಕು ಅದೆಲ್ಲ. ರಾಜಕಾರ್ಯಂ ಸದಾಧೇಯಂ ವ್ಯಕ್ತಿತ್ವಮಾಶ್ರಯೇ ಪಂಚಪಂಚಾದಿ ಲಾಭಾಲಾಭ ನಿಯಂತ್ರಕಂ. ಗೌರ್ಮೆಂಟ್ ಜಾಬ್ಸ್ ಆರ್ ಟು ಬಿ ಗಿವನ್ ಆನ್ ದ ಬೇಸಿಸ್ ಆಫ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮೆನ್ಸ್. For every 5 years, we have to reappoint them with new examinations. ರಾಜಕಾರ್ಯಂ ಸದಾಧೇಯಂ, ರಾಜನ ಕೆಲಸವನ್ನು, ಗೌರ್ಮೆಂಟ್ ಕೆಲಸವನ್ನು, ಸರ್ಕಾರದ ಕೆಲಸವನ್ನು ಯಾವಾಗಲೂ ವ್ಯಕ್ತಿತ್ವಮಾಶ್ರಯವಾಗಿ ನೀಡಬೇಕು. ಕ್ಯಾಸ್ಟ್, ಕ್ರೀಡ್, ರೇಸ್, ಸೆಕ್ಸ್, ಏಜ್ ಗ್ರೂಪ್ ಆದಮೇಲೆ ನೀಡಬಾರದು. ವ್ಯಕ್ತಿಯ ಒಳ್ಳೆಯವನಾಗಿದ್ದರೆ ಯಾರಿಗಾರು ಕೊಡಿ. ಪಂಚಾದಿ ವರ್ಷ ಪರ್ಯಂತಂ, 5 ವರ್ಷಕ್ಕೊಂದು ಸಲ ಪಂಚವರ್ಷಾದಿ ಪರ್ಯಂತಂ ಅವನ್ನು ಪುನಃ ರಿನೋವೇಟ್ ಮಾಡಿ. ಲಾಭಾಲಾಭ ನಿಯಂತ್ರಕಂ,
ಅವನಿಂದ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ನೋಡಿಕೊಂಡು, ಲಾಭ ಆಗಿದ್ದರೆ ಪುನಃ ಎಕ್ಸಾಮ್ ಕೊಡಿ, ಅವನಿಗೆ ಪಾಸ್ ಆಗ್ತಾನೆ, ಮತ್ತು ಪುನಃ ಬರೀತಾನೆ. ಬುದ್ಧಿವಂತನಾಗಿದ್ದರೆ ಪುನಃ ಗೆಲ್ತಾನೆ, ಮತ್ತು ಪುನಃ ಆ ಜಾಗಕ್ಕೆ ಬಂದು ಕೂತ್ಕೋತಾನೆ. ಲಾಭಾಲಾಭ ನಿಯಂತ್ರಕಂ, ಅವನಿಂದ ಲಾಭ ಆಗದೆ ಇದ್ಮೇಲೆ ಅವನು ಅಪಾಯಿಂಟ್ ಮಾಡ್ಕೊಂಡೇನು ಉಪಯೋಗ? ಎಚ್ಚರವಿರಬೇಕು. ದೇಶಕಲ ಜನಾಧಾರ್ಯ ದಂಡನಂ ನೈವ ಚಿಂತನಂ ಮೂಲ ಮುತ್ಪಾಟನಂ ಕ್ರೌರ್ಯಂ ರಾಜ ಕಾಠಿಣ್ಯಂ ರಾಜಲಕ್ಷಣಂ. ವಿ ಶುಡ್ ನಾಟ್ ಸಪೋರ್ಟ್ ದ ಫಿಕ್ಸ್ಡ್ punishment on the basis of place, time, person, etc. We have to take strict or stringent action or decision to maintain the peace and harmony within the society. The basic future of a good king is strictness. ದೇಶ ಕಾಲ ಜನಾಧಾರ್ಯ, ದೇಶ ಕಾಲ ಜನ, ಕ್ಯಾಸ್ಟ್, ಗ್ರೇಡ್, ರೇಸ್, ಸೆಕ್ಸ್, ಏಜ್ ಗ್ರೂಪ್ ಎಟ್ಸೆಟ್ರಾ ಇವನ್ನು ಆಧರಿಸಿ ದಂಡನಂ ನೈವ ಚಿಂತನಂ, ದಂಡನೆಯನ್ನು ಕೊಡಬಾರದು. ಓಹೋ ಇವನು ಬಡಪಾಯಿ, ದಂಡನೆ ಬೇಡ ಅಂತ ಯೋಚನೆ ಮಾಡಬಾರ್ದು. ದಂಡನೆ ಆಗಿರಬೇಕು. ಮೂಲೋತ್ಪಾಟನಂ ಕ್ರೌರ್ಯಂ, ಕ್ರೌರ್ಯವನ್ನು ಬುಡ ಸಮೇತ ಕಿತ್ತು ಎಸೆಯಬೇಕು. ರಾಜ ಅಂದರೆ ಯಾರು? ಕಾಠಿಣ್ಯಂ ರಾಜಲಕ್ಷಣಂ, ಕಠಿಣವಾಗಿರಬೇಕು ರಾಜ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಒಳ್ಳೆಯವರಿಗೆ ಒಳ್ಳೆಯವರಾಗಿರಬೇಕು, ಕೆಟ್ಟವರಿಗೆ ಕಠಿಣವಾಗಿರಬೇಕು. ಸುರತಾಂತೆ ಸ್ಮಶಾನೆ ಚ ವೈರಾಗ್ಯಂ ದ್ವಿವಿಧಂ ತಥಾ ಜಗನ್ಮಿಥ್ಯೇತಿ ಕಾರ್ಯಾಂತೆ ದುರಾಶಾ ತದನಂತರಂ. There are two types of loss of face. One is immediate after the death and other is immediate after sexual mating. During this time we say that the world is a myth. Immediate after these two we say that world is a myth. But after few minutes we say that after some time again we start our own greedy. ಸುರತಾಂತೆ ಸ್ಮಶಾನೇಚ, ಸ್ಮಶಾನದಲ್ಲಿ ಯಾರನ್ನಾರು ಹೂತು ಹಾಕಿದ ನಂತರ ಏನು ಹೇಳುತ್ತೇವೆ? ವೈರಾಗ್ಯವನ್ನು ಹೇಳುತ್ತೇವೆ. ಸುರತಾಂತೆ ಸಂಭೋಗ ಆದ ತಕ್ಷಣ ಅಯ್ಯೋ ಅಂದ್ಬಿಟ್ಟು ಏನೂ ಇಲ್ಲ, ನಾಶ, ಪ್ರಪಂಚವೇ ಶೂನ್ಯ, ಯಾವುದು ಬೇಡಾಗಿತ್ತೋ ಥೂ ಅಂತ ಹೇಳ್ತೀವಿ. ವೈರಾಗ್ಯಂ ತದನಂತರಂ, ಎರಡಾದ ನಂತರ ಎರಡು ರೀತಿಯ ವೈರಾಗ್ಯವನ್ನು ಹೇಳ್ತೀವಿ. ಒಂದು ಸ್ಮಶಾನ ವೈರಾಗ್ಯ, ಇನ್ನೊಂದು ಸುರತ ವೈರಾಗ್ಯ. ಏನು ಹೇಳ್ತೀವಿ? ಜಗನ್ಮಿಥ್ಯೇತಿ ಕಾರ್ಯ ಅಂತೆ, ಈ ಜಗತ್ತೇ ಶೂನ್ಯ, ವೇಸ್ಟು, ಏನೂ ಇಲ್ಲ, ಟುಸ್ಪಟಕಿ, ಎಲ್ಲರೂ ಸತ್ತು ಹೋಗಬೇಕು ಅಂತ ಏನೇನೋ ಹೇಳ್ತೀವಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ 1 2 hours 3 hours ಆದಮೇಲೆ ದುರಾಶೆ ತದನಂತರ ಮತ್ತದೇ ದುರಾಸೆ, ಗ್ರೀಡಿ, ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಮತ್ತು ಬೇಕು, ಇನ್ನೂ ಬೇಕು. ಸಂಸ್ಕಾರಾದೇವ ಸಂಸಾರಃ ಸಮಾಜೋದ್ಧಾರ ಸಾಧನಂ ಬಾಲ್ಯೇ ಆರ್ಜಿತಯಾ ವಿದ್ಯಾ ಸದಾ ಸತ್ವಂ ಪರಂಪರಾ. Real family is based on character and it is the root for social welfare. The good education, morality inculcated during the young age itself, that will enhance the good tradition of the society. ಸಂಸ್ಕಾರಾದೇವ ಸಂಸ್ಕಾರಾದೇವ ಸಂಸಾರ. ಸಂಸಾರ ಚೆನ್ನಾಗಿರ್ಬೇಕಾದ್ರೆ ಸಂಸ್ಕಾರ ಇರಬೇಕು. ಇದರಿಂದ ಸಂಸಾರವೂ ಬೆಳೆಯುತ್ತೆ, ಸಮಾಜವೂ ಅಭಿವೃದ್ಧಿ ಆಗುತ್ತೆ. ಬಾಲ್ಯ ಆರ್ಜಿತ ಯಾವ ವಿದ್ಯೆ, ಚಿಕ್ಕ ವಯಸ್ಸನ್ನು ನಾವು ಏನು ಟ್ರೈನಿಂಗ್ ಮಾಡಿರ್ತೀವಿ, ಗಿಡವಾಗಿ ಇದ್ದಾಗ ಯಾವ ರೀತಿ ನಾವು ಪೋಷಿಸಿ ಪಾಲಿಸಿ ಬೆಳೆಸ್ತೀವಿ, ಅದೇ ಅಭ್ಯಾಸ ಸದಾ ಸತ್ವಂ ಪರಂಪರಾ, ಕೊನೆಯ ತನಕವೂ ಅದೇ ಇರುತ್ತದೆ. ಮತ್ಪುತ್ರೋ ಅತಿ ವಿದ್ಯಾವಾನ್ ಸಮಸ್ಯಾದ್ವಯನಂತರಂ ಬುದ್ಧಿಹೀನಂ ನ ಸದ್ಗ್ರಾಹ್ಯಂ ದೇವಾನಾಂ ಪ್ರಿಯ ಸಾರಥಿ. My son is very intelligent except 2 elements. One is do not know himself and do not follow others' nobility. ನನ್ನ ಮಗ ಭಾರಿ ಬುದ್ಧಿವಂತ ಮತ್ತು ಪುತ್ರ ಅತಿ ವಿದ್ಯಾವಾನ್, ಭಾರಿ ಬುದ್ಧಿವಂತ, ಆದರೆ 2 ವಿಷಯ ಬಿಟ್ಟು, ಸಮಸ್ಯೆ ದ್ವಯ ನಂತರಂ, 2 ಪ್ರಾಬ್ಲಮ್ ಬಿಟ್ಟು. 2 ಪ್ರಾಬ್ಲಮ್ ಇದೆ. ಏನದು? ಬುದ್ಧಿಹೀನ, ಮೊದಲನೇದಾಗಿ ಅವನಿಗಾಗಿ ಬುದ್ಧಿ ಇಲ್ಲ, ಎರಡನೇದಾಗಿ ಸದ್ಗ್ರಾಹ್ಯಂ, ಒಳ್ಳೆಯವ್ರು ಹೇಳಿದ್ದನ್ನು ಕೇಳೋದಿಲ್ಲ. ಆದ್ದರಿಂದ ಇವನು ದೇವಾನಾಂ ಪ್ರೀತಿ ಮೂರ್ಖನಾದ ಸಾರಥಿ. ಇವನ್ನೇನಾರು ಡ್ರೈವರ್ ಮಾಡಿದ್ರೆ ಹರ ಹರ ಮಹಾದೇವ ತಗೊಂಡೋಗಿ ಎಲ್ಲೋ ಸೀಟ್ ಕೊಟ್ಟು ಸಾಯಿಸ್ತಾನೆ.
ಅತಿವಿಶ್ವಾದ ಅತಿ ವಿಶ್ವಾಸಾದ್ ಅಸಂಬದ್ಧ ತದಂತೆ ಕ್ರೋಧ ಕಾರಣಂ ಮನಃಶಾಂತಿ ವಿನಾಶಾಯ ವಚನಾದೇವ ದುಸ್ಥಿತಿ. We should not dependent on anybody too much because it may result in anger in the end. It will lead to the difference between the two and ruin the peace of mind. ಅತಿ ವಿಶ್ವಾಸಾದ ಅಸಂಬದ್ಧ, ಎಷ್ಟೇ ಒಳ್ಳೆಯವನಾಗಲಿ ವಿಶ್ವಾಸವನ್ನು ಅತಿಯಾಗಿ ಮಾಡಬಾರದು. ಏಕೆಂದರೆ ಅತಿಯಾದ ವಿಶ್ವಾಸವು ಅಂತ್ಯದಲ್ಲಿ ಕೋಪದಲ್ಲಿ ಪರಿಣಾಮಗೊಳ್ಳುತ್ತದೆ. ಮನಃಶಾಂತಿ ವಿನಾಶಾಯ, ಇದರಿಂದ ಮನಃಶಾಂತಿ ನಾಶವಾಗಿ ಹೋಗುತ್ತದೆ. ಮಾತೇ ವಚನಾದೇವ ದುಸ್ಥಿತಿ, ಮಾತೇ ಜಗಳಕ್ಕೆ ಕಾರಣ. ಮಾತು ನಿಯಂತ್ರಣದಲ್ಲಿದ್ದರೆ ಮಾತ್ರ, ಮತ್ತು ವಿಶ್ವಾಸವು ನಿಯಂತ್ರಣದಲ್ಲಿದ್ದರೆ ಮಾತ್ರ ಕೊನೆ ತನಕ ಚೆನ್ನಾಗಿರ್ಬೋದು. ಇಲ್ಲದಿದ್ದರೆ ಯಾವ ಮೂಮೆಂಟಲ್ಲಿ ಬೇಕಾದರೂ ಜಗಳ ಆಗಿ ಕದನ ಆಗಿ ಕ್ರೋಧ ಕಾರಣಂ ವಿನಾಶವಾಗಿ ಹೋಗುತ್ತಾರೆ. ವಿಪ್ಲವೇ ಸರ್ವದೇವಾನಾಂ ಭಕ್ತಿ ಭಾವನಾಕರ್ಷಣಂ ಪ್ರಮತ್ತೆ ಸಕಲಂ ತ್ಯಕ್ತ್ವಾ ಮೃಗಾಣಾಂ ಪತಿದಾನವ. We become too much devoted to God when we are in pain. ಸಂಕಷ್ಟದಲ್ಲಿ ವೆಂಕಟರಮಣ. ವಿಪ್ಲವೇ ಸರ್ವದೇವಾನಾಂ ಭಕ್ತಿ ಭಾವನ ಕಾರಣಂ, ಭಕ್ತಿ ಭಾವನ ಉಕ್ಕಿ ಹರಿಯುತ್ತದೆ. ಕಷ್ಟದಲ್ಲಿದ್ದಾಗ ದೇವರೇ ಕಾಪಾಡು. When all human effort ends, philosophy begins. ಪ್ರಮತ್ತೆ ಸಕಲಂ ತ್ಯಕ್ತ್ವ, ಮತ್ತನಾಗಿ ಬಿಟ್ಟ, ಅಕಸ್ಮಾತ್ ಎಲ್ಲ ದೇವರು ಕೊಟ್ಟ, ಇವನು ಸುಖವಾಗಿ ಸಂತೋಷವಾಗಿ ಸಮೃದ್ಧಿಯಾಗಿದ್ದಾನೆ ಅಂತಂದರೆ, ವೆನ್ ವಿ ಆರ್ ಹ್ಯಾಪಿ we certainly jeopardize the life of others beyond the demons. ಪ್ರಮತ್ತೆ ಸಕಲಂ ತ್ಯಕ್ತ್ವ ಮೃಗಾಣಾಂ ಪತಿದಾನವ, ಮೃಗಗಳಿಗೆ ಅಪ್ಪನಾಗಿ ದೊಡ್ಡ ರಾಕ್ಷಸನಾಗಿ ಬಿಡುತ್ತಾನೆ. ಕಷ್ಟ ಇದ್ದಾಗ ಅಯ್ಯೋ ಅಂತಾನೆ. ಅವ್ರು ಎಲ್ಲ ಕೊಟ್ಟು ಸುಖ ಆಗಿದ್ದಾನ, ಇನ್ನೊಬ್ಬರಿಗೆ ಸಂತೋಷ ಸಮಾಧಾನ ಮಾಡ್ತಾನ? ಅದಿಲ್ಲ. ಒಬ್ಬ ಬಂದಾಗ ಎಲ್ಲ ಪ್ರಾಣಿಗಳಿಗಿಂತ ಹೆಚ್ಚು ಕೊಬ್ಬಾಡ್ತಾನೆ. ಸುದೂರೇ ಸಕಲಂ ರಮ್ಯಂ ದಿಗಂತೆ ಪರ್ವತೋತ್ತಮಂ ಸಮೀಪೆ ಸಕಲಂ ಸರ್ವಂ ಯೋ ವಿಂದತಿ ಸ ಜೀವತಿ. ದ ಡಿಸ್ಟೆನ್ಸ್ ಆಲ್ವೇಸ್ ಲೆಂಡ್ಸ್ ಎಂಚಾಂಟ್ಮೆಂಟ್ ಇನ್ಕ್ಲೂಡಿಂಗ್ hills. But when we go to the nearer, we see many problems in the life also. He lives long who knows it and enjoy it. ಸುದೂರೇ ಸಕಲಂ ರಮ್ಯಂ, ದೂರದಲ್ಲಿದ್ದಾಗ ಎಷ್ಟು ಚಂದ, ಎಷ್ಟು ಮುದ್ದು, ಅಯ್ಯೋ ಏನು ಭಯಂಕರ, ಎಷ್ಟು ಸುಂದರವಾಗಿದೆ ಅಂತ ಪರ್ವತದ ತುದಿಯನ್ನು ಹೇಳುತ್ತೇವೆ. ಪರ್ವತಕ್ಕೆ ಹೋಗಿ ನೋಡಿದಾಗ ಸಮೀಪೆ ಸಕಲಂ ಸರ್ವಂ, ಏನು ಇಲ್ಲ ಟುಸ್ಪಟಾಕಿ ಅಂತ ಆಗ ಗೊತ್ತಾಗುತ್ತದೆ. ಇದೆಲ್ಲ ಮೊದಲೇ ಅರ್ಥ ಮಾಡಿಕೊಂಡರೆ ಓಡಾಟದ ಸಮಸ್ಯೆಗಳನ್ನು, ಬರುವ ಎಲ್ಲ ಸಮಸ್ಯೆಗಳನ್ನು ಯೋ ವಿಂದತಿ ಸ ಜೀವತಿ, ಯಾರು ಅರ್ಥ ಮಾಡಿಕೊಳ್ಳುತ್ತಾನೆಯೋ ಅವನು ಜೀವಂತವಾಗಿರುತ್ತಾನೆ. ಇಲ್ಲದಿದ್ದರೆ ಇಲ್ಲದನ್ನು ಮಾಡಿ ಅಲ್ಲದಾಗಿ ಬಿಡುತ್ತಾನೆ. ಸ್ವಚ್ಛತಾ ಜಲ ಸೌಕರ್ಯಂ ಸೌರ ಶಾಖಾದಿವರ್ಧನಂ ತದಲಂ ಶಾಸನಾದೇಭ್ಯ ಬಾಹ್ಯರಂತರ ರಕ್ಷಣಂ. If we increase the solar power, that will reduce air water pollution automatically. Thus the government should just do 3 things. One is solar power for everything, and internal and external security. ಎರಡು ಮಾಡಿದ್ರೆ ಸಾಕು ಸರ್ಕಾರ. ಸ್ವಚ್ಛತಾ ಜಲ ಸೌಕರ್ಯಂ, ಕ್ಲೀನಿಂಗು, ಜಲಸೌಕರ್ಯ, ಎಲ್ಲವೂ ಕೆಲಸನೂ. ಸೌರಶಾಖಾದಿವರ್ಧನಂ, ಸೌರಶಾಖ ಸೋಲಾರ್ ಎಲೆಕ್ಟ್ರಿಕ್ಕಿಂದ ಎಲ್ಲ ಅಭಿವೃದ್ಧಿ ಆಗಬೇಕು. ತದಲಂ, ಅದು ಸಾಕು. ಶಾಸನಾದೇಭ್ಯ, ಶಾಸನ ಎಲ್ಲದಕ್ಕೂ ಬಂದು ಊಟ ಮಾಡಿದ್ರ ತಿಂಡಿ ಮಾಡಿದ್ರ ಊಟ ಹಾಕ್ಲಾ ತಿಂಡಿ ಹಾಕ್ಲಾ ಕೇಳೋದು ಬೇಡ. ಬಾಹ್ಯರಂತರ ರಕ್ಷಣಂ, ಇಂಟರ್ನಲ್ ಪ್ರಾಬ್ಲಮ್ಸು ಎಕ್ಸ್ಟರ್ನಲ್ ಪ್ರಾಬ್ಲಮ್ ಸರಿ ಮಾಡಿದ್ರೆ ಅದೇ ದೊಡ್ಡ ಸಹಾಯ. ಇನ್ನು ಮಿಕ್ಕಿದೆಲ್ಲ ಸುಳ್ಳು. ಜನ ಅಭಿವೃದ್ಧಿ ಆದ್ರೆ ಮಾತ್ರ ಇದು ಅಭಿವೃದ್ಧಿ ಆಗುತ್ತೆ, ಬಿಟ್ಟರೆ ಇನ್ನೆಲ್ಲ ಏನೂ ಆಗೋದಿಲ್ಲ ಅಂತ ಅರ್ಥಶಾಸ್ತ್ರದ ಪಿತಾಮಹನಾದ ಅಡಮ್ ಸ್ಮಿತ್ ಹೇಳುತ್ತಾನೆ. ಉತ್ತಮಂ ಸಹಭಾಗಿತ್ವಂ ಸರೋವನ ಸುರಕ್ಷಣೆ ಮಾರ್ಗೇ ಸಂಪರ್ಕ ಸೌಕರ್ಯೇ ಸುಜ್ಞಾನೇ ಮಂತ್ರಿಮಂಡಳೆ. Public-private partnership is required in the following circumstances, like lake improvement, tank maintenance, plantations development,
ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಇದನ್ನೆಲ್ಲ ಇಟ್ ಶುಡ್ ಬಿ ಡಿಸ್ಕಸ್ಡ್ ಇನ್ ದ ಮಿನಿಸ್ಟರ್ಸ್ ಕ್ಯಾಬಿನೆಟ್. ಉತ್ತಮಂ ಸಹಭಾಗಿತ್ವಂ ಸರ್ವವನ ಸುರಕ್ಷಣೆ. ಸಹಭಾಗಿತ್ವ ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಸರ್ಕಾರ, ಮನುಷ್ಯ, ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲ ಸೇರಿ ಸರೋವರವನ್ನು ಅಭಿವೃದ್ಧಿ ಮಾಡಿ ಅವರಿಗೆ ಅರ್ಧ ವಹಿಸಬೇಕು. ವನ ಸಂರಕ್ಷಣೆ, ಕಾಡು ಡೆವಲಪ್ ಮಾಡಬೇಕಾದ್ರೂ ಅವರಿಗೂ ಅರ್ಧ ವಹಿಸಬೇಕು. ಬರೀ ಸರ್ಕಾರ ಕೊಟ್ಟರೆ ಅವ್ರ ಕಡೆಯವ್ರು ನುಂಗ್ಕೊಂಡ್ಬಿಡ್ತಾರೆ. ಅದರಿಂದ ಇಬ್ಬರು ಇರಬೇಕು. ಮಾರ್ಗ ಸಂಪರ್ಕ ಸೌಕರ್ಯ, ಬಸ್ಸು, ವೆಹಿಕಲ್ಸು, ಯಾವುದೇ ರೈಲ್ವೆ ಯಾವುದೇ ಇದ್ರೂ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ಅವ್ರ ಸಮಸ್ಯೆ ಮಾಡಿದಾಗ ಇವ್ರು ಸರಿ ಆಗ್ತಾರೆ, ಇವ್ರ ಸಮಸ್ಯೆ ಮಾಡಿದಾಗ ಅವ್ರು ಸರಿ ಆಗ್ತಾರೆ. ಇದೆಲ್ಲ ಸುಜ್ಞಾನವಾದ ಮಂತ್ರಿಮಂಡಲದಲ್ಲಿ ಡಿಸ್ಕಸ್ ಮಾಡಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಿದ್ರೆ ಆಟೋಮ್ಯಾಟಿಕ್ಕಾಗಿ ಜನಕ್ಕೂ ಅಭಿವೃದ್ಧಿ ಆಗುತ್ತೆ, ಇಬ್ಬರಿಗೂ ಲಾಭ ಆಗುತ್ತೆ. ಅಪರಾಧಿ ಪರೋವಾದಿ ಸದಾ ಅನ್ಯಾಯ ಚಿಂತಕ ನ್ಯಾಯಿಕ ವೃತ್ತಿಕುಶಲ ದದ್ಯಾತ್ ದಂಡಂ ಸಮದ್ವಯೋಃ. ದ ಲಾಯರ್ who is advocating for the criminal is always greedy. He is very skilled to convert the lie into the truth. So, punishment should be equally given to those culprit and the supporter. ಅಪರಾಧಿ ಪರವಾದಿ, ಅಪರಾಧಿ ಪರವಾಗಿ ಯಾರು ವಾದ ಮಾಡುತ್ತಾರೋ ಅವರು ಯಾವಾಗಲೂ ಅನ್ಯಾಯದ ಚಿಂತನೆಯನ್ನೇ ಮಾಡುತ್ತಿರುತ್ತಾರೆ. ನ್ಯಾಯಿಕ ವೃತ್ತಿಕುಶಲನಾದ ನ್ಯಾಯವನ್ನು ಕೊಡುವನು ದದ್ಯಾತ್ ದಂಡಂ ಸಮದ್ವಯೋಃ. ಇಬ್ಬರಿಗೂ ಸಮಾನವಾದ, ಅಪರಾಧಿಗೂ ಮತ್ತು ಅಪರಾಧಿ ಪರವಾಗಿದ್ದವನಿಗೆ ಇಬ್ಬರಿಗೂ ಸಮಾನವಾದ ದಂಡವನ್ನು ವಿಧಿಸಿದಾಗ ಆಟೋಮ್ಯಾಟಿಕ್ಕಾಗಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ, ಇಲ್ಲದಿದ್ದರೆ ಜಾಸ್ತಿಯೇ ಆಗುತ್ತದೆ. ಯೋಜನಾದೇವ ಸಮೃದ್ಧಿ ತದಭಾವೇ ವಿನಾಶನಂ ಚತುರೋಪಾಯೇನ ಕರ್ತವ್ಯಂ ಕಾಲಾಧಾರಿತ ಚಿಂತನಂ. Proper planning is the root of progress. Depending upon the time, place, we have to change the method of planning with the help of 4 types like Sama, Dana, Beda, Danda. ಚತುರೋಪಾಯಗಳು. ಯೋಜನಾದೇವ ಸಮೃದ್ಧಿ, ಯಾವುದೇ ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ಯೋಜನೆ ಮಾಡಬೇಕು. 20 ವರ್ಷ ಯೋಜನೆ ಮಾಡಿ 20 ನಿಮಿಷದಲ್ಲಿ ಜಾರಿ ಮಾಡಬೇಕು. ಚೀನಾದಲ್ಲಿ ಹಾಗೆ ಮಾಡೋದು. ತದಭಾವೇ, ಹಾಗೆ ಮಾಡದಿದ್ದರೆ ವಿನಾಶನ ಗ್ಯಾರಂಟಿ. ಮೊದಲು ಇಂಪ್ಲಿಮೆಂಟ್ ಮಾಡಿ ಆಮೇಲೆ ಯೋಜನೆ ಮಾಡಿದ್ರೆ ಬರೀ ರಿಪೇರಿ ಮಾಡೋದಕ್ಕೆ ಮುಗಿದೋಗಿರುತ್ತೆ ಸಮಯ, ಯಾವುದೇ ಅಭಿವೃದ್ಧಿ ಆಗೋದಿಲ್ಲ. ತೆಗೆದೆಲ್ಲ ಕಸ ಬುಟ್ಟಿ ಮೂಲೆಗೆ ಹಾಕ್ತಾರೆ. ಅಕಸ್ಮಾತ್ ಹೀಗಾಗದೇ ಇದ್ದರೆ ಚತುರೋಪಾಯನ ಕರ್ತವ್ಯಂ, ಯೋಜನೆಗಳನ್ನು ಸಮಾಧಾನ ದಂಡ ಭೇದದಿಂದ ಮಾಡಿದಾಗ ಮತ್ತು ಕಾಲಾಧಾರಿತ ಚಿಂತನೆ, ಕಾಲವನ್ನು ಆಧರಿಸಿ ಚಿಂತನೆ ಮಾಡಿ ಯೋಜನೆಗಳನ್ನು ಪ್ಲ್ಯಾನ್ ಮಾಡಿದ್ರೆ ದೇಶ ಆಟೋಮೇಟಿಕ್ಕಾಗಿ 70 ವರ್ಷ ಬೇಡ, 10 ವರ್ಷ, 5 ವರ್ಷದಲ್ಲೇ ಅಭಿವೃದ್ಧಿ ಮಾಡಿ ಎತ್ತಿ ನಿಲ್ಲಿಸಬಹುದು. ಆದರೆ ಸಮಾಧಾನ ದಂಡ ಭೇದವನ್ನು ಸರಿಯಾಗಿ ನಿಯಂತ್ರಿಸಬೇಕು. ಶಿಕ್ಷಿತಂ ದುಷ್ಟ ಛಾತ್ರಾಣಾಂ ಸಮೂಹೇ ಏಕನಿರ್ಣಯಂ 3 ದಿನ ಸ್ಥಾನ ನಿಷ್ಕಾಸ್ಯಾತ್ ದುಷ್ಟವರ್ಗ ನಿವಾರಣಂ. We have to punish a bad student in the college with unanimous decisions by all the teachers. The culprit should be retained for 3 days from the spot so that the others will learn the lessons. ಶಿಕ್ಷಿತಂ ದುಷ್ಟಛಾತ್ರಾಣಂ, ಕೆಟ್ಟ ಹುಡುಗರನ್ನು ಯಾವಾಗಲೂ ಶಿಕ್ಷೆಗೊಳಪಡಿಸಲೇಬೇಕು, ಇಲ್ಲದಿದ್ದರೆ ಎಲ್ಲರೂ ಕೆಟ್ಟವರಾಗುತ್ತಾರೆ. ಸಮೂಹ ಏಕ ನಿರ್ಣಯಂ, ಇದು ಒಬ್ಬರು ಮೇಷ್ಟ್ರು ಮಾಡೋದು ಇನ್ನೊಬ್ಬರು ಮೇಷ್ಟ್ರು ಪರವಾಗಿಲ್ಲ ಅನ್ನೋದು ಹೀಗಾಗಬಾರ್ದು. ಏಕ ನಿರ್ಣಯ ತಗೊಳ್ಬೇಕು. ಒಂದು ಶಾಲೆಯ ಅಭಿವೃದ್ಧಿಯ ಆಸೆ ಇರುವವನು ಎಲ್ಲ ಉಪನ್ಯಾಸಕರು ಒಂದೇ ನಿರ್ಣಯಕ್ಕೆ ಬರಬೇಕು. ಅವನಿಗೋಸ್ಕರ ಇವನಿಗೋಸ್ಕರ ಅವನು ಒಪ್ಪಿಕೊಳ್ಳುವುದು ಬಿಡುವುದು ಮಾಡಬಾರದು. 3 ದಿನ ಸ್ಥಾನ ನಿಷ್ಕಾಸ್ಯಾತ್, 3 ದಿನ ಹುಡುಗನನ್ನು ಸ್ಕೂಲಿನಿಂದ ಹೊರಗೆ ಹಾಕಿಬಿಡಬೇಕು. ಆವಾಗ ಅವನು ಹೊರಗಡೆ ಅರ್ಥ ಮಾಡ್ಕೋತಾನೆ ಕಷ್ಟ ಏನು ಸುಖ ಏನು ಅಂತ. ತಪ್ಪು ಮಾಡಿದ್ರು ಪುನಃ ಬರ್ತಾ ಇದ್ರೆ ದುಷ್ಟ ವರ್ಗ ನಿವಾರಣಂ, ದುಷ್ಟರನ್ನು ಶಿಷ್ಟರೆಲ್ಲ ಸೇರಿ ಶಿಕ್ಷಣ ಹಂತದಲ್ಲಿಯೇ ನಾಶ ಮಾಡಿದಾಗ ಅವನು ಕೂಡ ಶಿಷ್ಟನಾಗುತ್ತಾನೆ, ಇಲ್ಲದಿದ್ದರೆ ದುಷ್ಟನಾಗಿ ಸಮಸ್ಯೆಗೆ ಕಾರಣನಾಗಿ ಖರ್ಚಿಗೆ ದಾರಿ ಮಾಡಿಕೊಡುತ್ತಾನೆ. ಗುರು ವಿದ್ಯಾರ್ಥಿ ಸಂಬಂಧ ಇದು ಕೇವಲ ಆರ್ಜನಂ ಅಂತರಾದೇವ ಸಮೃದ್ಧಿ
ati preetiravantaram. The relationship between the student and the teacher is just knowledge sharing. So please keep always the gap during the education period within the students and the teacher. Too much love always is too dangerous. Too much love will kill the skill of a student as well as the teacher. ಗುರು ವಿದ್ಯಾರ್ಥಿ ಸಂಬಂಧ, ಗುರು ಮತ್ತು ವಿದ್ಯಾರ್ಥಿಗಳ ಸಂಬಂಧ ಇದು ಕೇವಲ ಅರ್ಜುನಂ, ಅಕಸ್ಮಾತ್ ಅವರಿಬ್ಬರ ಸಂಬಂಧ ಒಳ್ಳೆಯ ಕೆಲಸಕ್ಕೆ ಅಥವಾ ವಿದ್ಯಾರ್ಜನೆಗೆ ಮಾತ್ರ ನಿರ್ಣಯವಾಗಿದ್ದರೆ ಇಬ್ಬರ ಮಧ್ಯೆ ಅಂತರವನ್ನಿಡಿ, ಮುದ್ದು ಮಾಡಬೇಡಿ, ಮುದ್ದು ಪುಟ್ಟ ಬಂಗಾರು ಅಂತ ಹೋದರೆ ಅವರು ಇನ್ನೇನೋ ಮಾಡಿ ಇವ್ರನ್ನೂ ಕನ್ವರ್ಟ್ ಮಾಡಿ ಬಿಡುತ್ತಾರೆ. ಅತಿ ಪ್ರೀತಿ ಅವಾಂತರಂ, ಅತಿಯಾದ ಪ್ರೀತಿ ಯಾವಾಗಲೂ ಅವಾಂತರಕಾರಿ, ಎಚ್ಚರವಿರಬೇಕು. ವಿದ್ಯಾರ್ಥಿಗಳು ಒಳ್ಳೆಯದಾಗಬೇಕಾದ್ರೆ ಗ್ಯಾಪ್ ಇಡಲೇಬೇಕು. ಪ್ರಶ್ನೆಗಳಿಗೆ ಉತ್ತರ ಕೊಡಿ ಬೇಡ ಅಂತಲ್ಲ, ಆದರೆ ನೀನು ಗುರು, ಅವನ ಶಿಷ್ಯ, ಆ ಗ್ಯಾಪ್ನ ಇಡಲೇಬೇಕು. ಯು ಹ್ಯಾವ್ ಟು ಕೀಪ್ 1 hour ಗ್ಯಾಪ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ so that they will have the respect towards the teacher. Otherwise, teacher will become a puppet. ಕಾಮಕ್ರೋಧೇನ ಉದ್ವಿಗ್ನ ವಿಚಾರ್ಯತಿ ಮುಹುರ್ಮುಹುಃ ಕುಜನ್ಮೇ ಪ್ರವಹಿಷ್ಯಂತಿ ನ ಚ ಮುಕ್ತಿರ್ನ ಜೀವನಂ. Those who are encircled with lust and anger, they frequently thinking it, and so they get rebirth, and thereby they neither lead a good life nor liberation or mukti. ಕಾಮಕ್ರೋಧೇನ ಉದ್ವಿಗ್ನ, ಕಾಮಕ್ರೋಧಗಳಿಂದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಿಂದ ಉದ್ವಿಗ್ನಾದವನು ಅದೇ ವಿಚಾರವಾಗಿ ವಿಚಾರೇತಿ ಮುಹುರ್ಮುಹು, ಪದೇ 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 ವಿಚಾರ ಮಾಡುತ್ತಲೇ ಇರುತ್ತಾನೆ. ಕಾಮಕ್ಕೆ ಇನ್ನೊಂದು ಕಾಮ, ಕ್ರೋಧಕ್ಕೆ ಇನ್ನೊಂದು ಕ್ರೋಧ, ಮುಗಿಯೋದೇ ಇಲ್ಲ. ಇದರಿಂದ ಕುಜನ್ಮೇ ಪ್ರವೇಶಂತಿ, ಪುನಃ ಆಸೆಗಳ ಆಮಿಷದಲ್ಲಿ ಸರ್ಕಲಲ್ಲಿ ಸುತ್ತುತ್ತಾ ನೆಟ್ಟಿಗೆ ಬದುಕೋಕ್ಕೂ ಆಗೋದಿಲ್ಲ, ಅಥವಾ ಮುಕ್ತಿನೂ ಸಿಗೋದಿಲ್ಲ. ನಾಚ ಮುಕ್ತಿರ್ನ ಜೀವನಂ, ಮುಕ್ತಿಯೂ ಸಿಗೋದಿಲ್ಲ, ಇವತ್ತು ಸಾಕಪ್ಪ ಜನ್ಮ ಅಂತ ಅನ್ಸೋದು ಇಲ್ಲ, ಆತಗೆ ಜೀವನ ಅನ್ನೋದು ಚೆನ್ನಾಗಿ ಮಾಡೋದು ಆಗೋದಿಲ್ಲ. ನಾಚ ಮುಕ್ತಿರ್ನ ಜೀವನಂ. ಪಂಚಪರ್ವೇ ನವೀಕೃತ್ಯ ವಿಕಾಸಂ ಕುರು ಶಿಕ್ಷಣಂ ಜ್ಞಾನ ವಿಜ್ಞಾನ ಕೌಶಲ್ಯಂ ಪರೀಕ್ಷಾ ಗತಿರೋನ್ನತಿ. If you want to develop education, renovate the education for every 5 years. If you want to expand education, put many exams. Put too many exams to the students frequently, systematically. Don't compromise to do the exams. If they are unsuccessful, change it again. ಪಂಚಪರ್ವೇ ನವೀಕೃತ್ಯ, 5 ವರ್ಷಕ್ಕೊಂದ್ಸಲ ಸಿಲೆಬಸ್ ಪ್ಯಾಟ್ರನ್ನು, ಸಿಸ್ಟಮು ಪ್ರತಿಯೊಂದನ್ನು ಆಮೂಲಾಗ್ರವಾಗಿ ಬದಲಾವಣೆ ಮಾಡುವುದರ ಮೂಲಕ ವಿಕಾಸಂ ಕುರು ಶಿಕ್ಷಣಂ, ಶಿಕ್ಷಣಾಭಿವೃದ್ಧಿ ಮಾಡಬಹುದು. ಕಾಲಕ್ಕೆ ತಕ್ಕಂತೆ ಆಮೂಲಾಗ್ರವಾದ 5 ವರ್ಷಕ್ಕೆ, ಕಷ್ಟ ಆದರೂ ಪರವಾಗಿಲ್ಲ. ಅಯ್ಯೋ ಅವನೇನಮ್ಮ ಪ್ಲ್ಯಾನಿಂಗ್ ಮಾಡೋದಂದ್ರೆ ಕಷ್ಟ, ಅದಕ್ಕೆ ಅವನೇನು ಹಾಕಿದ್ದಾನೋ 15-20 ವರ್ಷ 30 ವರ್ಷ ಅದೇ ಹೊಡಿತಾ ಇರು ಅಂತಂದರೆ ಅಭಿವೃದ್ಧಿ ಆಗಿ ಸಾಧ್ಯವಿಲ್ಲ, ನಡ್ಕೊಂಡು ಹೋಗುತ್ತಷ್ಟೆ. 20 ವರ್ಷದಿಂದ ಅದೇ ಥಿಯರಿ ಓದ್ತಾ ಇದ್ವಿ, 20 ವರ್ಷ ಆದಮೇಲೂ ಅದೇ ಥಿಯರಿ ಓದ್ತಾ ಇದ್ವಿ. ಏನು ಶಿಕ್ಷಣ, ಸುಮ್ಮನೆ ಟೈಮ್ ಪಾಸ್. ಬದಲಾಗಿ ಪಂಚಪರ್ವೇ ನವೀಕೃತ್ಯ, 5 ವರ್ಷಕ್ಕೊಂದ್ಸಲ ಹಬ್ಬದ ಥರ ಅದನ್ನು ಬದಲಾವಣೆ ಮಾಡಬೇಕು. ವಿಕಾಸಂ ಕುರು ಶಿಕ್ಷಣಂ ಜ್ಞಾನ ವಿಜ್ಞಾನ ಕೌಶಲ್ಯಂ, ಜ್ಞಾನ ವಿಜ್ಞಾನ ಕೌಶಲ್ಯ ಸಮಯಕ್ಕೆ ಸಕ್ಕ ಹಾಗೆ ಏನೇನು ಬದಲಾಗಿದೆಯೋ ಅದನ್ನೆಲ್ಲ ನೋಡಿಕೊಂಡು ಪರೀಕ್ಷಾ ಗತಿರೋನ್ನತಿ, ಪರೀಕ್ಷೆಯನ್ನು ಅಭಿವೃದ್ಧಿ ಮಾಡಿ ತಾನೂ ಅಭಿವೃದ್ಧಿ ಹಾಗೂ ದೇಶವನ್ನು ಅಭಿವೃದ್ಧಿ ಮಾಡಿಕೊಳ್ಳಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.